ಅಭ್ಯರ್ಥಿಗಳಾಗಿದ್ದಂತ ಬಿಜೆಪಿಯಿಂದ ಸ್ನೇಹಿತರಾದ ಬಾಲರಾಜ್ ಅವರು ಮತ್ತು ವೇದಿಕೆ ಮೇಲೆ ಎಲ್ಲ ಕಾರ್ಪೊರೇಷನ್ ಸದಸ್ಯರುಗಳು ಅಂತವರು ಕಟ್ಟಿದಂತ ಈ ಜೆಡಿಎಸ್ ಪಕ್ಷ ಇವತ್ತು ಬಿಜೆಪಿ ಜೊತೆ ಸನ್ಮಾನ್ಯ ಮೋದಿಜಿ ಅವರ ಜೊತೆ ಇವತ್ತು ಅವ್ರನ್ನ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿ ದೇವೇಗೌಡಜಿ ಅವರು ಮೋದಿಜಿ ಅವರು ಮತ್ತು ಕುಮಾರನ ಕೈಯನ್ನ ಬಲಪಡಿಸತಕ್ಕಂಥ ಕೆಲಸನ ಇವತ್ತು ನಾವೆಲ್ಲರೂ ಕೂಡ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ಈಗ ತಾನೇ ಆಗಮಿಸಿದಂತ ಅರಕಲೂರು ಕ್ಷೇತ್ರದ ಶಾಸಕರಾದಂತಹ ಮಂಜೂರ್ ಅವರು ದಯಮಾಡಿಸಿದ್ದಾರೆ. ಅಪರೂಪ ಸ್ವಾಗತವನ್ನು ಬಯಸ್ತೇನೆ. ಕ್ಷೇತ್ರದಿಂದ ಸ್ಪರ್ಧಿಸಲಿರುವಂತಹ ವಿವೇಕಾನಂದರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಾಗೂ ಮೈಸೂರು ಮತ್ತು ಕೊಡಗಿನ ಲೋಕಸಭಾ ಸದಸ್ಯರಾಗಿ ಈ ಕ್ಷೇತ್ರದ ಪೂರ್ಣ ಪ್ರಮಾಣದ ಅಭಿವೃದ್ಧಿಗೆ ಆದ್ಯತೆ ಸೇವೆ ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ ಅವರೇ, 3ನೇ ತಾರೀಕು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿವೇಕಾನಂದ ಅವರನ್ನ ನಮ್ಮ ಮೈತ್ರಿಯ ಅಭ್ಯರ್ಥಿಯಾಗಿ ಅವರನ್ನ ಮುಂದಿನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬಂಧುಗಳೇ, ಇದು ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಕಳೆದ 4 ಸರಿಯಿಂದಲೂ ಕೂಡ ಇದು ಜೆಡಿಎಸ್ನ ಭದ್ರಕೋಟೆ ಆಗಿದೆ. ಇದು ಜೆಡಿಎಸ್ನ ಭದ್ರಕೋಟೆನ ಅಥವಾ ಈಗ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವ ವ್ಯಕ್ತಿಯೇತ ಭದ್ರಕೋಟೆನ ಅನ್ನೋದನ್ನ ನಮ್ಮ ಕಾರ್ಯಕರ್ತರು, ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಇದನ್ನು ಸಾಬೀತು ಮಾಡಬೇಕು. ಇದು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ವ್ಯಕ್ತಿಯರಿಗೂ ವೈಯಕ್ತಿಕ ವರ್ಚಸ್ಸಿನಿಂದ ಗೆಲ್ತಿರುವಂತದಲ್ಲ. ಇದು ಜೆಡಿಎಸ್ನ ಭದ್ರಕೋಟೆ. ಇವತ್ತು ಜೆಡಿಎಸ್ನ ಭದ್ರಕೋಟೆಗೆ ಕಾರಣಕ್ಕೆ ಬಿಜೆಪಿಯನ್ನು ಕೈಗೊಳಿಸಿದರೆ ಈ ಕ್ಷೇತ್ರವನ್ನು ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ವಿವೇಕಾನಂದ ಅವರನ್ನು ಗೆಲ್ಲಿಸುವ ಮುಖಾಂತರವಾಗಿ ಇದು ಬಿಜೆಪಿ ಮತ್ತು ಜೆಡಿಎಸ್ ನ ಒಂದು ಪ್ರಾಬಲ್ಯವಿರುವಂತಹ ಹಳೆ ಮೈಸೂರು ಭಾಗ ಅಂತ ಹೇಳಿ ಸಾಬೀತು ಮಾಡುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಈ ಚುನಾವಣೆ ಬಂದಿದೆ, ಒಂದು ಚುನಾವಣೆ ಮುಗಿಸಿದ್ದೀವಿ. ಸಾಕಷ್ಟು 1.5 ತಿಂಗಳು ಎಲ್ಲ ಕಾರ್ಯಕರ್ತರು ಶ್ರಮ ಪಟ್ಟಿದ್ರಿ. ಶಿಕ್ಷಕರೆಲ್ಲರೂ ಕೂಡ ಅವತ್ತು ಅವರು ಎಲೆಕ್ಷನ್ ಡ್ಯೂಟಿಯಲ್ಲಿದ್ದಂಥವರೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಅವರು ಟೂರ್ ಅಲ್ಲಿ ಹೋಗಿರ್ತಾರೆ. ಆದ್ರೆ ಅವ್ರನ್ನ ವಾಪಸ್ ಕರೆತರುವಂತಹ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಒಂದೊಂದು ಓಟನ್ನು ಕೂಡ ಮಿಸ್ ಆಗದರೆ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಬಿಟ್ಟು ಮೈತ್ರಿ ಅಭ್ಯರ್ಥಿ ಗೆಲ್ಲುವಂತಾಗಬೇಕು. ಇದಕ್ಕೆ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಶ್ರಮ ಪಡಬೇಕು. ಯಾಕಂದ್ರೆ ಜನರಲ್ ಎಲೆಕ್ಷನ್ ಅಲ್ಲಿ ಯಾರೊಂದು ಏರಿಯಾ ಕೊಡ್ತೀವಿ, ಕರಪತ್ರ ಹಂಚ್ತೀವಿ. ಆದ್ರೆ ಇಲ್ಲಿ ಮತದಾರನನ್ನ ಹೂಡಿಕೆ ಅವ್ರ ಮನೆಗಳ ಹತ್ರ ಹೋಗುವಂತಹ ಒಂದು ಅನಿವಾರ್ಯತೆ ಇದೆ, ಅಂತಹ ಒಂದು ವಾತಾವರಣ ಇದೆ. ದಯವಿಟ್ಟು ಯಾರು ಕೂಡ ಕಾರ್ಯಕರ್ತರು ಇಲ್ಲಿ ವಿಶ್ರಮಿಸಬಾರ್ದು. ಇನ್ನೊಂದು 20 ದಿನ ನಾವು ಕಷ್ಟವನ್ನು ಪಟ್ಟರೆ ಹಳೆ ಮೈಸೂರು ಭಾಗದಲ್ಲಿ ಈ ಭಾಗದಲ್ಲಿರುವಂತಹ ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ. ಅದೇ ರೀತಿ ಶಿಕ್ಷಕ ಕ್ಷೇತ್ರವನ್ನು ಕೂಡ ನಾವು ಗೆಲ್ಲುವ ಮುಖಾಂತರವಾಗಿ ಇನ್ನು ಮುಂದೆ ಈ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಯಾವುದೇ ಭವಿಷ್ಯ ಇಲ್ಲ. ಇದು ಭವಿಷ್ಯ ಇರುವಂತದ್ದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ಸಾಬೀತು ಮಾಡುವಂತಹ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಇದನ್ನ ಕಾಯ ವಾಚ ಮನಸ್ಸ ನೀವೆಲ್ಲ ಕೆಲಸ ಮಾಡ್ತೀನಿ ಅನ್ನೋ ವಿಶ್ವಾಸದಿಂದ ನಾನು ಮಾತನ್ನು ಮುಗಿಸ್ತೇನೆ.